ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡ್ ಆಗ್ತಾ ಇದೆ. ನಾನು ಬೇಗ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ಸ್ಮ್ಯಾಕ್ ಡೌನ್ ನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಐ ಥಿಂಕ್ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ನ ಬಿಟ್ರೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಆಗಿಲ್ಲ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ನಾನು ನಾಳೆ ಕಂಪ್ಲೀಟ್ ಆಗಿ ಏನಾದರೂ ಇಂಪಾರ್ಟೆಂಟ್ ವಿಚಾರ ಆಗಿದ್ರೆ ಖಂಡಿತವಾಗ್ಲೂ ಕೂಡ ರಿವ್ಯೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೇ ಆಗಲಿ ಮೈನ್ ಇವೆಂಟ್ ಅಲ್ಲಿ ನಮಗೆ ಸ್ಯಾಮಿಸನ್ ಹಾಗೆ ಕಾರ್ಮೆಲೋ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದರಿಂದನೇ ಅರ್ಥ ಮಾಡ್ಕೊಳ್ಳಿ ಸ್ಮ್ಯಾಕ್ ಡೌನ್ ನ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡಿದ್ದಾರೆ ಇವತ್ತು ಅಂತ. ಬಟ್ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಸ್ಟೋರಿ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಆ ಒಂದು ಸ್ಟೋರಿ ಲೈನ್ ನಲ್ಲಿ ಏನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಎಂಟ್ರಿನ ಕೊಡ್ತಾರೆ. ಎಡಿ ಕ್ರೌಡ್ ವೈಪರ್ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಯಾಕಂದ್ರೆ ಇವತ್ತು ನಮ್ಮ ರ್ಯಾಂಡಿ ಆರ್ಟನ್ ಅವರ ಹೋಮ್ ಗ್ರೌಂಡ್ ಅಲ್ಲೇ ಸ್ಮ್ಯಾಕ್ ಡೌನ್ ಆಗ್ತಾ ಇತ್ತು. ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಸೊ ಸ್ಯಾಂಟ್ ಲೂಯಿಸ್ ವಾಟ್ ಡು ಯು ವಾಂಟ್ ಟಾಕ್ ಅಬೌಟ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರ ಸ್ಟೈಲ್ ಅಲ್ಲಿ ಹೇಳಿ ನನಗೆ ಯೋಚನೆ ಕೂಡ ಮಾಡಬೇಕಾಗಿಲ್ಲ ಏನು ಮಾತಾಡಬೇಕು ಅಂತ. ಯಾಕಂದ್ರೆ ಇದು ಈಗ ನನ್ನ ಹೋಮ್ ಗ್ರೌಂಡ್. ನಿಜವಾಗ್ಲೂ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಬೆಳೆದವನು ಅಂಡ್ ಅದಕ್ಕೋಸ್ಕರ ಇಲ್ಲಿ ಏನ್ ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೇ ಆಗ್ಲಿ ನೆಕ್ಸ್ಟ್ ಟೈಮು ನಾನು ಈ ಒಂದು ಜಾಗಕ್ಕೆ ಬಂದಾಗ ಖಂಡಿತವಾಗ್ಲೂ ಕೂಡ ನಾನು 15 ಟೈಮ್ ಚಾಂಪಿಯನ್ ಆಗಿರ್ತೀನಿ. ಈ ಒಂದು ವಿಚಾರನ ನಾನು ನನ್ನ ಫ್ಯಾಮಿಲಿಗೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ಮನೆಗೋಸ್ಕರ ಮಾಡ್ತಾ ಇದ್ದೀನಿ. ನನ್ನ ಮನೆ ಅಂದ್ರೆ ಈ ಒಂದು ಜಾಗಕ್ಕಲ್ಲ, ಅಲ್ಲಿ ಕೂತ್ಕೊಂಡಿದಾರಲ್ಲ ನನ್ನ ಫ್ಯಾಮಿಲಿ, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಈ ಒಂದು ವಿಚಾರನ ನಾನು ನನಗೋಸ್ಕರ ಮಾಡ್ತಾ ಇದ್ದೀನಿ. ರಸ್ಸಲ್ ಮೇನಿಯಾ ಇಂದ ಹೊರಗಡೆ ಬರಬೇಕಾದ್ರೆ ನಾನು ನನ್ನ ಸೊಂಟದ ಮೇಲೆ ಅಥವಾ ನನ್ನ ಎಗ್ಲು ಮೇಲ್ಗಡೆ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಬಂದೇ ಬರ್ತೀನಿ. ಇನ್ನ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಅವನು ಸ್ಟ್ರೆಚರ್ ಅಲ್ಲಿ ಮನೆಗೆ ಹೋಗ್ತಾನೋ ಹೆಂಗ್ ಹೋಗ್ತಾನೋ ಗೊತ್ತಿಲ್ಲ, ಒಟ್ನಲ್ಲಿ ಅವನು ಖಾಲಿ ಕೈಯಲ್ಲೇನೆ ಮನೆಗೆ ಹೋಗ್ಬೇಕು. ಆ ರೀತಿ ಮಾಡೇ ಮಾಡ್ತೀನಿ. ಯಾಕಂದ್ರೆ ಕೋಡಿ ರೋಡ್ಸ್ ಅವರೇ ನನಗೆ ಪರ್ಮಿಷನ್ ನ ಕೊಟ್ಟಿದ್ದಾರೆ. ನೀನು ನಿನ್ನ ಬೆಸ್ಟ್ ನ ತಗೊಂಡ್ ಬಾ, ನೀನು ನಿನ್ನಲ್ಲಿರ್ತಕ್ಕಂತಹ ಕಿಲ್ಲರ್ ನ ತಗೊಂಡ್ ಬಾ, ನೀನು ನಿನ್ನ ಮೈಂಡ್ ಅಲ್ಲಿ ಬರ್ತಕ್ಕಂತಹ ವಾಯ್ಸ್ ನ ಕೇಳಿಸ್ಕೋ ಅಂತ. ಅದೇ ರೀತಿ ನಾನು ಮಾಡ್ತಾ ಇದ್ದೀನಿ. ಅಂಡ್ ನಾನು ಮಂಡೇ ನೈಟ್ ರಾ ಅಲ್ಲಿ ನೋಡಿದೆ, ಕೋಡಿ ರೋಡ್ಸ್ ಅವರು ಕೂಡ ಈಗ ತನ್ನ ವಾಯ್ಸ್ ನ ಕೇಳ್ತಾ ಇದ್ದಾರೆ. ಕೋಡಿ ರೋಡ್ಸ್ ಅವ್ರಿಗೂ ಕೂಡ ತನ್ನ ವಾಯ್ಸ್ ಆದಂತಹ ಸ್ಟೆಫನಿ ಮೆಕ್ಮ್ಯಾನ್ ಅವರು ಹೇಳ್ತಾ ಇದ್ದಾರೆ, ನೀನು ರಸ್ಸಲ್ ಮೇನಿಯಾದಲ್ಲಿ ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವನು ಕಿಲ್ಲರ್ ಅಂತ. ಸೊ ಕೋಡಿ ರೋಡ್ಸ್ ಅವರೇ ಇದನ್ನ ತಂದ್ಕೊಂಡಿರೋದು, ಅದನ್ನ ನಾನು ಮಾಡ್ತೀನಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೋಪದಲ್ಲಿ ಬರ್ತಾರೆ. ಬಂದ್ ಕೂಡಲೇ ರಿಂಗ್ ಮೇಲ್ಗಡೆ ಬಂದು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಪ್ಪರ್ ಎಂಡ್ ನ ತಗೊಂಡು ರಿಂಗ್ ಕಾರ್ನರ್ ಹತ್ರ ಹಾಕೊಂಡು ರ್ಯಾಂಡಿ ಆರ್ಟನ್ ಅವ್ರನ್ನ ತುಳಿತಾ ಇರಬೇಕಾದ್ರೆ ಸಡನ್ ಆಗಿ ನಮಗೆ ಪ್ಯಾಟ್ ಮ್ಯಾಕಫಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಾನು ಅನ್ಕೊಂಡೆ ಪ್ಯಾಟ್ ಮ್ಯಾಕಫಿ ಓಕೆ, ರ್ಯಾಂಡಿ ಆರ್ಟನ್ ಅವರ ಶರ್ಟ್ ಹಾಕೊಂಡು ಬಂದಿರ್ತಾರೆ, ಅವರು ಬರ್ತಾರೆ, ಕನ್ನಡಕ ಹಾಕೊಂಡಿರ್ತಾರೆ. ಸೀದಾ ಕೋಡಿ ರೋಡ್ಸ್ ಅವರು ಅವ್ರನ್ನ ನೋಡ್ತಾರೆ. ಸಡನ್ ಆಗಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ ನನಗೆ ಎಲ್ಲಾ ಡಾಟ್ಸ್ ಕೂಡ ಕನೆಕ್ಟ್ ಆಯ್ತು. ಏನ್ ಡಾಟ್ಸ್ ಅಂತ ಖಂಡಿತವಾಗ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಏನೇ ಆಗ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಫೋನ್ ಅಲ್ಲಿ ಮಾತಾಡ್ತಾ ಇದ್ದಿದ್ದು ನಮ್ಮ ಪ್ಯಾಟ್ ಮ್ಯಾಕಫಿ ಅವರ ಜೊತೆ ಅಂತ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಅಫಿಷಿಯಲ್ ಆಗಿ ರಿವೀಲ್ ಆಯ್ತು ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಯಾಕೆ ಈ ರೀತಿ ಮಾಡಿದ್ರು ಅಂತ ರೀಸನ್ ಕೂಡ ತಿಳಿಸ್ತಾರೆ. ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಒಂದು ಚೇರ್ ನ ಕೊಟ್ಟು ಚೇರ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರ ಕೈಯಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇರ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಂದಾಗ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಮೈಕ್ ನ ತಗೊಂಡು ನಿಕ್ ಆಲ್ಡಿಸ್ ಅವ್ರನ್ನ ಫಾರಿನ್ ಆಡಮ್ ಪಿಯರ್ಸ್ ಸುಮ್ನೆ ಅಲ್ಲಿ ನಿಂತ್ಕೋ, ಈಗ ರಿಂಗ್ ಮೇಲ್ಗಡೆ ಬಂದ್ರೆ ನಿನಗೆ ಚೆನ್ನಾಗಿರೋದಿಲ್ಲ. ಎಲ್ಲರೂ ಕೂಡ ಶಾಕ್ ಆಗಿರಬಹುದು, ನಾನು ಯಾಕೆ ಕೋಡಿ ರೋಡ್ಸ್ ಅವರ ಬೀಜಗಳನ್ನ ಉದುರಿಸ್ತೆ ಅಂತ. ಅದಕ್ಕೆ ನಾನು ರೀಸನ್ ನ ತಿಳಿಸ್ತೀನಿ. ಸ್ವಲ್ಪ ತಿಂಗಳುಗಳ ಹಿಂದೆ ನಾನು ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದೆ, ನಾನು ಡಬ್ಲ್ಯೂ ಗೆ ರಿಟರ್ನ್ ಆಗೋದಿಲ್ಲ, ಆ ಒಂದು ಬಿಸ್ನೆಸ್ ಈಗ ನನ್ನಿಂದ ತುಂಬಾನೇ ದೂರ ಹೋಗಿದೆ ಅಂತ. ಅಫ್ಕೋರ್ಸ್ ಈಗ ಆ ಒಂದು ಬಿಸ್ನೆಸ್ ನನ್ನಿಂದ ತುಂಬಾನೇ ದೂರ ಹೋಗಿದೆ. ಯಾಕಂದ್ರೆ ನಾನ್ ನೋಡ್ತಾ ಇರ್ತಕ್ಕಂತಹ ಡಬ್ಲ್ಯೂ ಈಗ ಖಂಡಿತವಾಗ್ಲೂ ಕೂಡ ಇಲ್ಲ. ಈಗ ಯಾವ ರೀತಿ ಶೋ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಎಲ್ಲ ಕಡೆ ಬರೀ ಸೆನ್ಸರ್ ಆಗ್ತಾ ಇದೆ. ಅಂಡ್ ರ್ಯಾಂಡಿ ಆರ್ಟನ್ ಅವರು ನನಗೆ ಫೋನ್ ಮಾಡಿದಾಗ ನಾನು ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದಾಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳ್ತಾ ಇದ್ರು, ಅದ್ಯಾವುದು ಕೂಡ ನನ್ನ ಕೈಯಲ್ಲಿ ಇಲ್ಲ ಅಂತ. ಲಿಟ್ರಲಿ ಡಬ್ಲ್ಯೂ ಕಟ್ಟರ್ ಫ್ಯಾನ್ಸ್ ಆದಂತಹ ಆಟಿಟ್ಯೂಡ್ ಎರಾ ಫ್ಯಾನ್ಸ್ ಆಗಿರ್ಬಹುದು, ಇನ್ನ ಯಾವುದೇ ಎರಾ ಫ್ಯಾನ್ಸ್ ಆಗಿರ್ಬಹುದು, ಎಲ್ಲರೂ ಕೂಡ ಈಗ ಡಬ್ಲ್ಯೂ ನ ನೋಡ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಬಿಸ್ನೆಸ್ ಆ ರೀತಿ ಆಗೋಗಿದೆ. ಎಲ್ಲವೂ ಕೂಡ ಪ್ಯೂರ್ ಸೆನ್ಸರ್ ಆಗ್ತಾ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ದಿನ ಬೆಳಿಗ್ಗೆ ಸ್ಮ್ಯಾಕ್ ಡೌನ್ ನ ಟ್ಯೂನ್ ಮಾಡಿದಾಗ ಕೇವಲ 5.5 ಅಡಿ ಇರ್ತಕ್ಕಂತಹ ಇಬ್ರು ರೆಸ್ಲರ್ಸ್ ಗಳು 40 ನಿಮಿಷ ಮ್ಯಾಚ್ ಆಡೋದನ್ನೇ ಪ್ರತಿ ಶೋ ಅಲ್ಲೂ ಕೂಡ ನಾನು ಒಂದು 10 ಬಾರಿ ನೋಡ್ಬಿಟ್ಟಿದ್ದೀನಿ. ಅದು ಕೂಡ ರ್ಯಾಂಡಿ ಆರ್ಟನ್ ಅವರು ಪಕ್ಕದಲ್ಲಿ ಇದ್ದಾಗ್ಲೇ.
ಅಷ್ಟೇ ಅಲ್ಲ, ನಾನೇನಾದ್ರೂ ನೆಟ್ಫ್ಲಿಕ್ಸ್ ನ ಟ್ಯೂನ್ ಮಾಡಿದಾಗ ಗೊರಿಲ್ಲಾ ಪೊಸಿಷನ್ ಅಲ್ಲಿ ಎಲ್ಲರೂ ಕೂಡ ಜಗಳ ಆಡ್ತಾ ಇರ್ತಾರೆ, ಅದು ಕೂಡ ರ್ಯಾಂಡಿ ಆರ್ಟನ್ ಅವರು ಪಕ್ಕದಲ್ಲಿದ್ದಾಗ. ಎಸ್, ಎಲ್ಲಾ ಫ್ಯಾನ್ಸ್ ಗಳು ಕೂಡ ಈಗ WWE ನ ನೋಡೋದನ್ನ ಬಿಡ್ತಾ ಇದ್ದಾರೆ, ಅದು ಕೂಡ ರ್ಯಾಂಡಿ ಆರ್ಟನ್ ಅವರು ಪಕ್ಕದಲ್ಲಿ ಇರಬೇಕಾದ್ರೆ. ಅದು ನನಗೆ ಸಿಕ್ಕಾಪಟ್ಟೆ ಪಿಸ್ ಅನಿಸ್ತು. ಅಂಡ್ ಇಷ್ಟು ದಿನ ನಾನೇ ರ್ಯಾಂಡಿ ಆರ್ಟನ್ ಅವರ ಕೈಯಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು, ನಾನೇ ರ್ಯಾಂಡಿ ಆರ್ಟನ್ ಅವರಿಗೆ ಹೇಳ್ತಾ ಇದ್ದೆ ಎಲ್ಲರನ್ನು ಕೂಡ ಕಿಲ್ ಮಾಡು, ಯಾಕಂದ್ರೆ ಇದು ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಅಂಡ್ ಅದ್ರ ಮಧ್ಯೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಕೂಡ ಮಾಡ್ತಾ ಇರ್ತಾರೆ. ನಮ್ಮ ಪ್ಯಾಟ್ ಮೆಕಾಫಿ ಅವರು ಹೇಳ್ತಾ ಇರ್ತಾರೆ ಅವನ ತಲೆ ಮೇಲೆ ಅಟ್ಯಾಕ್ ಮಾಡು, ಅವನಿಗೆ ಇನ್ನೊಂದ್ಸತಿ ಚೇರಲ್ಲಿ ಹೊಡಿ ಅಂತ. ಏನೇ ಆಗ್ಲಿ ನಮ್ಮ ಪ್ಯಾಟ್ ಮೆಕಾಫಿ ಅವರು ಹೇಳ್ತಾರೆ ಈಗ ಈ ಒಂದು ಬಿಸ್ನೆಸ್ ಸಿಕ್ಕಾಪಟ್ಟೆ ಕೆಳಗಡೆ ಹೊಂಟೋಗಿದೆ, ಅದು ಕೂಡ ರ್ಯಾಂಡಿ ಆರ್ಟನ್ ಅವರು ಇರುವಾಗ. ಈ ಸ್ಮ್ಯಾಕ್ ಡೌನ್ ಗೆ ರೇಟಿಂಗ್ಸ್ ಸಿಕ್ಕಾಪಟ್ಟೆ ಕಮ್ಮಿ ಬರ್ತಾ ಇದೆ ರ್ಯಾಂಡಿ ಆರ್ಟನ್ ಅವರು ಇರಬೇಕಾದ್ರೆ. ಯಾಕಪ್ಪ ಅಂದ್ರೆ ಇಲ್ಲಿ ಚಾಂಪಿಯನ್ ಸರಿಯಾಗಿಲ್ಲ, ಕೋಡಿ ರೋಡ್ಸ್ ಅವರು ಈ ಒಂದು ಕಂಪನಿನ ಚೆನ್ನಾಗಿ ನಡೆಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ರ್ಯಾಂಡಿ ಆರ್ಟನ್ ಅವರಿಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದೆ, ನೀನು ಚಾಂಪಿಯನ್ ಆಗ್ಲೇಬೇಕು ರಸಲ್ ಮೇನಿಯಾದಲ್ಲಿ, ಯಾಕಂದ್ರೆ 15ನೇ ನಂಬರಿಗೋಸ್ಕರ ನೀನು ಚಾಂಪಿಯನ್ ಆಗಬಾರ್ದು. ಈ ಒಂದು ಬಿಸ್ನೆಸ್ ನಿಜವಾಗ್ಲೂ ಕೂಡ ಮೇಲ್ಗಡೆ ತಗೊಂಡು ಬರೋದಕ್ಕೆ ಮಾತ್ರ ನೀನು ಚಾಂಪಿಯನ್ ಆಗಬೇಕು. ಈಗ ಈ ಒಂದು ಬಿಸ್ನೆಸ್ ಸಿಕ್ಕಾಪಟ್ಟೆ ಕೆಳಗಡೆ ಹೊಂಟೋಗಿದೆ, ರಸಲ್ ಮೇನಿಯಾಗೆ ಟಿಕೆಟ್ಗಳು ಕೂಡ ಈಗ ಸೋಲ್ಡ್ ಔಟ್ ಆಗ್ತಾ ಇಲ್ಲ. ಅದರಿಂದ ನಾವು ಈ ಒಂದು ಬಿಸ್ನೆಸ್ ನ ಕಾಪಾಡೋದಕ್ಕೆ ನಾನು ರ್ಯಾಂಡಿ ಆರ್ಟನ್ ಅವರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಅಂತ ನಮ್ಮ ಪ್ಯಾಟ್ ಮೆಕಾಫಿ ಅವರು ಹೇಳ್ತಾರೆ. ಲಿಟ್ರಲಿ ಗಾಯ್ಸ್, ಅವ್ರು ಹೇಳೋ ಒಂದೊಂದು ಲೈನು ಕೂಡ ನಿಜ ಆಗ್ತಾ ಇತ್ತು. ಆಗಿನ WWE ಯಾವ ರೀತಿ ಇತ್ತು, ಈಗಿನ WWE ಯಾವ ರೀತಿ ಇತ್ತು, ನಮ್ಮ ಪ್ಯಾಟ್ ಮೆಕಾಫಿ ಅವರು ಅದಕ್ಕೆ ಹೇಳಿದ್ರಂತೆ ನಾನು ಈಗ WWE ಗೆ ಬರೋದಿಲ್ಲ ಅಂತ. ಅಂಡ್ ಅವರು ಮನೇಲಿ ಕೂತ್ಕೊಂಡು ಟಿವಿ ನೋಡ್ಬೇಕಾದ್ರೂ ಕೂಡ ಡೈಲಿ ನಮಗೆ ಕಾರ್ಮೆಲೋ ಎಸ್ ಅವರ ಯುನೈಟೆಡ್ ಸ್ಟೇಟ್ಸ್ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗೋದು, ಅದರಿಂದನೂ ಕೂಡ ಬೇಜಾರಾಗ್ತಾ ಇತ್ತು. ಗೊರಿಲ್ಲಾ ಪೊಸಿಷನ್ ಅಲ್ಲಿ ಕಿತ್ತಾಡ್ತಾ ಇರೋರು, ಅದರಿಂದನೂ ಕೂಡ ಬೇಜಾರಾಗ್ತಾ ಇತ್ತು. ರಸಲ್ ಮೇನಿಯಾಗೆ ಟಿಕೆಟ್ಸ್ ಗಳು ಮಾರಾಟ ಆಗ್ತಾ ಇಲ್ಲ, ಅದರಿಂದನೂ ಕೂಡ ಬೇಜಾರಾಗ್ತಾ ಇತ್ತು. ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಕಮ್ಮಿ ಬರ್ತಾ ಇತ್ತು, ಅದರಿಂದನೂ ಕೂಡ ಬೇಜಾರಾಗ್ತಾ ಇತ್ತು. ಅಂಡ್ ಈ ಒಂದು ವಿಚಾರನ ತಡ್ಕೊಳಕ್ಕಾಗ್ದಲೇ ನಮ್ಮ ಪ್ಯಾಟ್ ಮೆಕಾಫಿ ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಫೋನ್ ಮಾಡಿ, ನೀನ್ ಇರ್ಬೇಕಾದ್ರೆ ಇಷ್ಟೆಲ್ಲ ವಿಚಾರ ಆಗ್ತಾ ಇದೆ ಅಂದ್ರೆ ಇದನ್ನ ಕಾಪಾಡೋದಕ್ಕೆ ನೀನು ಚಾಂಪಿಯನ್ ಆಗ್ಲೇಬೇಕು ಅಂತ ಹೇಳಿದ್ರಂತೆ. ಅಂಡ್ ಅದಕ್ಕೋಸ್ಕರ ಪ್ಯಾಟ್ ಮೆಕಾಫಿ ಅವರ ಮಾತನ್ನ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳಿದ್ರು. ಇಷ್ಟೆಲ್ಲ ಹೇಳಾದ್ಮೇಲೆ ನಮ್ಮ ಪ್ಯಾಟ್ ಮೆಕಾಫಿ ಹಾಗೆ ರ್ಯಾಂಡಿ ಆರ್ಟನ್ ಅವರು ರಿಂಗ್ ನ ಲೀವ್ ಮಾಡ್ತಾರೆ. ಅಂಡ್ ನಮ್ಮ ನಿಕ್ ಕಾಲ್ಡಿಸ್ ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಂದು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಚೆಕ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಪ್ಯಾಟ್ ಮೆಕಾಫಿ ಅವರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಿಷನ್ ಈಗ ಕಂಪ್ಲೀಟ್ ಆಗಿದೆ, ಎಸ್ ನಾವೇನ್ ಅನ್ಕೋತಾ ಇದ್ವೋ ಅದು ಈಗ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಏನೇ ಆಗ್ಲಿ ಸ್ವಲ್ಪ ಟೈಮು ಆಗಾಗ ಜನಗಳಿಗೆ ನೆನ್ಪು ಮಾಡ್ತಾ ಹೋಗ್ಬೇಕು ನಾವು ಗೋಟ್ ಕಾನ್ವರ್ಸೇಷನ್ ಅಲ್ಲಿ ಇದೀವಿ ಅಂತ, ಯಾಕಂದ್ರೆ ನಾವು ಆ ಒಂದು ಗೋಟ್ ಜಾಗನ ತಗೊಳ್ಳೋದಕ್ಕೆ ಹೋಗ್ತಾ ಇದೀವಿ. ಇದು ನಾವು ನಮಗೋಸ್ಕರ ಮಾಡ್ತಾ ಇಲ್ಲ, ಬದಲಿಗೆ ಈ ಒಂದು ಬಿಸ್ನೆಸ್ ನ ಕಾಪಾಡೋದಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಪ್ಯಾಟ್ ಮೆಕಾಫಿ ಅವರು ಮಾತಾಡ್ಕೊಂಡು ಬಿಲ್ಡಿಂಗ್ ನ ಲೀವ್ ಮಾಡ್ತಾರೆ. ಲಿಟ್ರಲಿ ಗಾಯ್ಸ್, ಈ ಒಂದು ಆಂಗಲ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಷ್ಟು ದಿನ ನಾವು ಫ್ಯಾನ್ಸ್ ಗಳು ಏನನ್ನ ಕಂಪ್ಲೈಂಟ್ ಮಾಡ್ತಾ ಇದ್ವೋ ಅದನ್ನೇ WWE ಅವರು ಸ್ಟೋರಿ ಲೈನ್ ಅಲ್ಲಿ ತಗೊಂಡು ಬಂದಿದ್ದಾರೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ರೀತಿ ಮಾಡ್ತಾರೆ ಅಂತ. ಪ್ಯಾಟ್ ಮೆಕಾಫಿ ಅವ್ರನ್ನಂತೂ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಲಿಟ್ರಲಿ ಪ್ಯಾಟ್ ಮೆಕಾಫಿ ಅವರ ಬಾಯಿಂದ ಬಂತಲ್ಲ ಒಂದೊಂದು ಮಾತು, ಈಗ ನನಗೆ WWE ಬೋರಿಂಗ್ ಅಂತ ಅನಿಸ್ತಾ ಇದೆ. ಆ ಒಂದು ಆಟಿಟ್ಯೂಡ್ ಏರಾ ಫೀಲ್ ಬರ್ತಾ ಇಲ್ಲ. ಈಗ ಸ್ಮ್ಯಾಕ್ ಡೌನ್ ಅಲ್ಲಿ ಬರೀ 5.5 ಅಡಿ ಇರ್ತಕ್ಕಂತಹ ಇಬ್ರು ರೆಸ್ಲರ್ಸ್ ಗಳು ಮ್ಯಾಚ್ ಆಡ್ತಾ ಇರ್ತಾರೆ. ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಕಮ್ಮಿ ಆಗ್ತಾ ಇದೆ, ರಸಲ್ ಮೇನಿಯಾಗೆ ಟಿಕೆಟ್ಸ್ ಗಳು ಬರ್ತಾ ಇಲ್ಲ. ಇದೆಲ್ಲದಕ್ಕೂ ಕೂಡ ಕಾರಣ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗಿ ಈ ಒಂದು ಬಿಸ್ನೆಸ್ ನ ರನ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ರ್ಯಾಂಡಿ ಆರ್ಟನ್ ಅವರಿಗೆ ಫೋನ್ ಮಾಡಿ ಹೇಳ್ದೆ, ನೀನು ನಿನ್ನಲ್ಲಿರ್ತಕ್ಕಂತಹ ಕಿಲ್ಲರ್ ನ ಹೊರಗಡೆ ತೆಗಿಬೇಕು ಅಂತ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಅದೇ ರೀತಿ ಮಾಡಿದ್ದಾರೆ. ರ್ಯಾಂಡಿ ಆರ್ಟನ್ ಅವರು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಆಗಬೇಕು, ಬರೀ 15ನೇ ನಂಬರ್ ನ ಗೆಲ್ಲೋದಕ್ಕೆ ಮಾತ್ರ ಅಲ್ಲ, ಬದಲಿಗೆ ಈ ಒಂದು ಬಿಸ್ನೆಸ್ ನ ಗೆಲ್ಲೋದಕ್ಕೆ, ಈ ಒಂದು ಬಿಸ್ನೆಸ್ ನ ಚೇಂಜ್ ಮಾಡೋದಕ್ಕೆ ಅಂತ ನಮ್ಮ ಪ್ಯಾಟ್ ಮೆಕಾಫಿ ಅವರು ತಿಳಿಸಿದ್ದಾರೆ. ಸೊ ನಮಗೆ ಅಫಿಷಿಯಲ್ ಆಗಿ ರ್ಯಾಂಡಿ ಆರ್ಟನ್ ಆಗಿ ಪ್ಯಾಟ್ ಮೆಕಾಫಿ ಅವರ ಅಲಯನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಲಿಟ್ರಲಿ ಇವರಿಬ್ರು ಕೂಡ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಇಡೀ ಕ್ರೌಡ್ ಚಿಯರ್ ಮಾಡ್ತಾ ಇತ್ತು. ನೋಡೋಣ ಗೈಸ್ ಮುಂದೆ ಈ ಒಂದು ಸ್ಟೋರಿ ಹೇಗೋಗುತ್ತೆ ಅಂತ. ನನಗಂತೂ ಸ್ಮ್ಯಾಕ್ ಡೌನ್ ಈ ಒಂದು ಸೆಗ್ಮೆಂಟ್ ಇಂದ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದನ್ನ ಬಿಟ್ರೆ ಬೋರಿಂಗ್ ಅಂತ ಆಗ್ತಾ ಇತ್ತು. ಅದಕ್ಕೋಸ್ಕರ ಅದ್ರ ಬಗ್ಗೆ ವಿಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡೆ. ಏನೇ ಆಗಲಿ ನಾಳೆ ತಿಳಿಸ್ಕೊಡ್ತೀನಿ ಇನ್ನ ಉಳಿದಂತಹ ಯಾವುದಾದ್ರೂ ಇಂಪಾರ್ಟೆಂಟ್ ವಿಚಾರ ಆಗಿದ್ರೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.